ನಮಸ್ತೆ ಮಕ್ಕಳೇ, ನಾನು ರೇಖಾ ಕನ್ನಡತೆ. ಮಕ್ಕಳೇ, ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಯಾಕೆಂದರೆ ಓದದೇ ಇರ್ತಕ್ಕಂಥ ವ್ಯಕ್ತಿಗೆ ಎಲ್ಲೆಲ್ಲೂ ಬೆಲೆ ಇಲ್ಲ. ನೀವು ವಿದ್ಯೆಯನ್ನು ಕಲಿತ್ರೆ, ವಿದ್ಯಾವಂತರಾದರೆ, ಬುದ್ಧಿವಂತರಾದರೆ ಎಲ್ಲ ಕಡೆಯಿಂದನೂ ನಿಮಗೆ ಮರ್ಯಾದೆ ಸಿಗುತ್ತೆ, ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ವಿದ್ಯೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದು ಮತ್ತು ವಿದ್ಯೆಯಿಂದ ಎಷ್ಟು ಗೌರವ ಸಿಗುತ್ತೆ ಅನ್ನೋದನ್ನು ನೀವು ಈ ಕಥೆಯಲ್ಲಿ ನೋಡ್ತಾ ಹೋಗ್ಬೋದು ಮಕ್ಕಳೇ. ಒಂದೂರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ 4 ಜನ ಮಕ್ಕಳು. 4 ಜನ ಮಕ್ಕಳು ತುಂಬ ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಅದರಲ್ಲಿ ಅವನಿಗೆ ಒಬ್ಬ ಮಗಳು ಇರ್ತಾಳೆ. ಅವಳು ತುಂಬ ಚಂದವಾಗಿರ್ತಾಳೆ, ತುಂಬ ಒಳ್ಳೆ ಹುಡುಗಿಯಾಗಿರ್ತಾಳೆ ಮತ್ತು ಅವಳು ತುಂಬ ವಿದ್ಯಾವಂತೆ ಕೂಡ ಆಗಿರ್ತಾಳೆ. ಸೊ ಅವರು 4 ಜನ ಗಂಡ್ಮಕ್ಳು ಮತ್ತು ಇವಳು ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅವನು ಕೂಡ ಅವರಲ್ಲಿ ತುಂಬ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಪಂಡಿತ ಅಂತ ಅನ್ಸ್ಕೊಂಡಿರ್ತಾನೆ. ಹೀಗೆ ತನ್ನ ಒಬ್ಬಳು ಮಗಳನ್ನ ಒಳ್ಳೆ ಹುಡುಗಂಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವನಿಗೆ ಆಸೆ ಇರುತ್ತೆ. ಅದೇ ಪ್ರಕಾರ ಅವನೇನು ಮಾಡ್ತಾನೆ, ಪಕ್ಕದೂರಲ್ಲಿ ಹುಡುಕಿ ಒಂದು ಬ್ರಾಹ್ಮಣ ಕುಟುಂಬನೇ ಒಂದು ಹುಡುಗಂಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರು ಅಷ್ಟೇ ಒಂದು 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಸೊ ಹೀಗೆ ಮದುವೆ ಆಗುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಏನು, ಇಲ್ಲಿ ಇವನು ಓದಿರೋದೇ ಇಲ್ಲ. ಯಾರು ಆ ಹುಡುಗಿಗೆ ಮದುವೆ ಮಾಡ್ತಾರಲ್ಲ, ಪಕ್ಕದೂರಿನ ಹುಡುಗ, ಅವನು ಒಂದು ಅಕ್ಷರನೂ ಅವ್ನಿಗೆ ಓದೋಕ್ಕೆ ಬರ್ತಿರಲ್ಲ, ಬರೆಯೋಕ್ಕೂ ಬರ್ತಿರಲ್ಲ. ಮೋಸ ಆಗ್ಬಿಡುತ್ತೆ. ಆಮೇಲೆ ಅವನು ಈ ಕಡೆ ಅವ್ರ ತಂದೆ ತಾಯಿ ಹೇಳ್ತಾರೆ, ಹುಡುಗನ ತಂದೆ ತಾಯಿ, ಹೋಗಪ್ಪ ನಿನ್ನ ಹೆಂಡ್ತಿನ ಕರ್ಕೊಂಬ ಅಂತ ಕಳಿಸ್ತಾರೆ. ಅವಾಗ ಅವ್ರ ಅಣ್ಣಂದ್ರಿಗೆ ಎಲ್ಲಾದರೂ ತಮ್ಮ ಸಿಕ್ಕೊಂಬಿದ್ಬಿಟ್ರೆ ಅಂತ ಹೇಳಿ, ನೀನು ಅವ್ರು ಏನಾದರೂ ಕೇಳಿದರೆ ಅಥವಾ ಏನಾದರೂ ಪುಸ್ತಕಗಳನ್ನ ಓದು ಅಂತ ಹೇಳಿದರೆ, ನೀನು ಈ ಪುಸ್ತಕ ಪೂರ್ತಿ ಇದೆಯಾ, ಫುಲ್ ಬುಕ್ ಇದೆಯಾ, ಇದು ಕಂಪ್ಲೀಟ್ ಇದೆಯಾ ಅಂತ ಕೇಳು ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವ್ನು ಬರ್ತಾನೆ. ಆಮೇಲೆ ಹೆಂಡತಿ ಮನೆಗೆ ಬರ್ತಾನೆ. ಬಂದು ಅಯ್ಯೋ ಅಳಿಯ ಬಂದ ಅಂತ ಎಲ್ಲ ರೀತಿಯಿಂದ ಸತ್ಕಾರ ಮಾಡ್ತಾರೆ, ವೆರೈಟೀಸ್ ಫುಡ್ ಮಾಡ್ತಾರೆ, ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಮಕ್ಕಳೇ. ಹೀಗೆ ಎಲ್ಲ ಊಟ ಆಗುತ್ತೆ, ಎಲ್ಲ ಆಗುತ್ತೆ, ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀಗೆ ಮಾತಾಡೋವಾಗ ಅಳಿಯಂಗೆ ಮಾವ ಕೇಳ್ತಾರೆ, ನಿನಗೆ ಈ ಗ್ರಂಥ ಓದೋಕ್ಕೆ ಬರುತ್ತಾ, ಈ ಗ್ರಂಥದ ಬಗ್ಗೆ ನಿಂಗೆ ಏನು ಗೊತ್ತು ಅಂತ ಕೇಳ್ತಾರೆ. ಆ ಗ್ರಂಥ ನೋಡಿ ಅವ್ರ ಅಣ್ಣ ಹೇಳ್ಕೊಟ್ಟಿರ್ತಾರಲ್ಲ, ಈ ಪುಸ್ತಕ ಪೂರ್ತಿ ಇದೆಯಾ, ಈ ಪುಸ್ತಕ ಪೂರ್ತಿ ಇದೆಯಾ ಅಂತ ಕೇಳ್ತಾರೆ. ಆವಾಗ ಯಾಕೋ ಇವನ್ನೇನೋ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅವ್ರಿಗೆ ಅನಿಸುತ್ತೆ. ಸುಮಾರು ಪುಸ್ತಕಗಳನ್ನ ತಂದು ಕೊಡ್ತಾರೆ. ಎಲ್ಲದಕ್ಕೂ ಅವನು ಹಾಗೆ ಹೇಳ್ತಾನೆ. ಅವರಿಗೆಲ್ಲ ಡೌಟ್ ಬಂದುಬಿಡುತ್ತೆ, ಇವನಿಗೆ ಮೋಸ್ಟ್ಲಿ ಓದಿಲ್ಲ ಅನಿಸುತ್ತೆ, ಇವನಿಗೆ ವಿದ್ಯೆ ಇಲ್ಲ ಅನಿಸುತ್ತೆ ಅಂತ ಅವ್ರಿಗೆಲ್ಲ ಡೌಟ್ ಬರುತ್ತೆ. ಸರಿ ಆಯಿತು, ಒಂದು ಖಾಲಿ ಪುಸ್ತಕ ತಂದು ಕೊಡ್ತಾರೆ. ಏನೂ ಇರೋದಿಲ್ಲ. ಒಂದು ಈಗ ನೋಟ್ಬುಕ್ ಇರುತ್ತೆ ನೋಡಿ ಮಕ್ಕಳು, ಹೊಸ ನೋಟ್ಬುಕ್, ಏನು ಬರ್ತಿರೋದಿಲ್ಲ ಅಲ್ವಾ, ಆ ಥರದ್ದೊಂದು ಖಾಲಿ ಪುಸ್ತಕ ತಂದು ಕೊಡ್ತಾರೆ. ಅದರಲ್ಲಿ ಏನೂ ಇರೋದಿಲ್ಲ. ಆವಾಗ ಅದನ್ನ ಕೊಟ್ಟ ತಕ್ಷಣ ಸೇಮ್ ಅವನು ಹಾಗೆ ಕೇಳ್ತಾನೆ, ಈ ಪುಸ್ತಕ ಪೂರ್ತಿ ಇದೆಯಾ ಅಂತಾಗ. ಆವಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ ಇವನೇನು ಓದಿಲ್ಲ ಅಂತ ಹೇಳಿ. ಆವಾಗ ಎಲ್ಲರೂ ಅವನು ಗೇಲಿ ಮಾಡಿ ನಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಇವನಿಗೆ ಹೋಗಿ ಹೋಗಿ ನಮ್ಮ ಮನೆ ಹುಡುಗಿ ಕೊಟ್ವಿ ಅಂತ ಅವ್ರಿಗೆಲ್ಲರಿಗೂ ಬೇಜಾರಾಗುತ್ತೆ. ಪಾಪ ಅವ್ನ ಹೆಂಡ್ತಿಗೆ ತುಂಬ ನೋವಾಗುತ್ತೆ. ಯಾಕಂದರೆ ಅವಳು ತುಂಬ ಓದಿರ್ತಾಳೆ, ತುಂಬ ಜಾಣ ಇರ್ತಾಳೆ, ತುಂಬ ಚಂದವಾಗಿರ್ತಾಳೆ. ಪಾಪ ಅವಳಿಗೆ ಒಬ್ಬ ಅವಿದ್ಯಾವಂತ ಹುಡುಗ ಸಿಕ್ಬಿಟ್ನಲ್ಲ ಅಂತ ಅವಳಿಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಏನು ಮಾಡೋದು, ಮತ್ತು ಮದುವೆ ಆಗಿಬಿಟ್ಟಿದೆಯಲ್ಲ, ತುಂಬ ಬೇಜಾರು ಮಾಡಿಕೊಂಡು ಅವಳು ಗಂಡನ ಜೊತೆ ಹೊರಡ್ತಾಳೆ. ಹೊರಟಾಗ ದಾರಿ ಮಧ್ಯೆ ಬರ್ತಾರೆ. ಬಂದ ತಕ್ಷಣ ಅಲ್ಲೊಂದು ಮುತ್ತುಗದ ಹೂವು ಅಂತ ಹೇಳ್ತಾರೆ ಮಕ್ಕಳೇ. ಅದು ಏನಕ್ಕೂ ಉಪಯೋಗಿಸಲ್ಲ ಆ ಹೂವನ್ನ. ಅದನ್ನು ನೋಡಿ ಅವನ ಗಂಡ ಹೇಳ್ತಾನೆ, ನೋಡಿ ಆ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಅವಳು, ಹೌದು ಆ ಹೂವು ತುಂಬ ಚೆನ್ನಾಗಿದೆ, ಆದರೆ ಅದು ಯಾವ ದೇವರಿಗೂ ಅರ್ಪಣೆ ಮಾಡೋಕ್ಕೆ ಬರೋದಿಲ್ಲ, ಅದು ವ್ಯರ್ಥವಾಗಿ ಕಾಡಲ್ಲೇ ಬಿದ್ದು ವೇಸ್ಟಾಗಿ ಹೋಗುತ್ತೆ, ಹಾಗೆ ನೀನು ಕೂಡ ಅಂತ ಗಂಡನಿಗೆ ಹೇಳ್ತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನೇನು ಮಾಡಿದ್ದೀನಿ ಅಂದ ತಕ್ಷಣ, ನೀವು ಅಷ್ಟೇ ನೋಡೋಕ್ಕೆ ಆ ಮುತ್ತುಗದ ಹೂವಿನ ಥರನೇ ತುಂಬ ಚಂದವಾಗಿದ್ದೀರಾ, ಆದರೆ ನಿಮಗೆ ಒಂದು ಅಕ್ಷರ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಒಂದು ಅಕ್ಷರ ಕಲ್ತಿಲ್ಲ ಅಂದರೆ ನಿಮ್ಮ ಜೀವನನೇ ವೇಸ್ಟ್ ಅಲ್ವಾ ಅಂತ ಹೇಳಿ ಅವಳು ಅಪಹಾಸ್ಯ ಮಾಡ್ತಾಳೆ. ಅಂದರೆ ಒಂಥರ ಶೇಮ್ ಮಾಡ್ತಾಳೆ. ಅವನಿಗೆ ಒಂಥರ ಆಗ್ಬಿಡುತ್ತೆ, ಅಯ್ಯೋ ವಿದ್ಯೆ ಕಲ್ತಿಲ್ಲ ಅಂದರೆ ಇವಳು ನನಗೆ ಎಷ್ಟು ಅವಮಾನ ಮಾಡಿಬಿಟ್ಲಲ್ಲ. ಸರಿ ಒಂದು ಕೆಲಸ ಮಾಡ್ತೀನಮ್ಮ, ಇನ್ಮೇಲೆ ನಾನು ವಿದ್ಯೆ ಕಲಿತೆ ನಿನ್ನ ಹತ್ರ ಬರ್ತೀನಿ, ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಇವಾಗ ನೀನು ವಾಪಸ್ಸು ನಿನ್ನ ತವ್ರ ಮನೆಗೆ ಹೋಗ್ಬಿಡು ಅಂತ ಅವನು ಹೇಳ್ತಾನೆ. ಇರಲಿ ಬಿಡಿ ಪರವಾಗಿಲ್ಲ ಅಂತ ಅವಳು ಸಮಾಧಾನ ಮಾಡ್ತಾಳೆ. ಇಲ್ಲ ಇಲ್ಲ, ನೀನು ನನಗೆ ಇಷ್ಟು ಅವಮಾನ ಮಾಡಿದ್ದೀಯ ಅಂದಮೇಲೆ ನಾನು ಖಂಡಿತ ವಿದ್ಯೆಯನ್ನು ಕಲಿತೇ ಬರ್ತೀನಿ ಅಂತ ಹೇಳಿ ಅವಳನ್ನು ವಾಪಸ್ ತವ್ರ ಮನೆಗೆ ಕಳಿಸ್ತಾನೆ.
ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತಾ ಮಕ್ಕಳೇ? ಸೀದಾ ಕಾಶಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ವಿದ್ಯೆಯನ್ನು ಪಾರಂಗತ ಮಾಡ್ತಾನೆ, ಒಳ್ಳೊಳ್ಳೆ ಗ್ರಂಥಗಳನ್ನ ಓದ್ತಾನೆ, ಎಲ್ಲವನ್ನ ಕಲಿತು ಒಬ್ಬ ದೊಡ್ಡ ಪಂಡಿತ ಅನ್ಸ್ಕೊತಾನೆ. ಅಲ್ಲಿನ ಗುರುಗಳ ಹತ್ರ ಎಲ್ಲ ಶಬಾಷ್ಗಿರಿ ತಗೊಂಡು ಸುಮಾರು ವರ್ಷಗಳ ನಂತರ ಮತ್ತೆ ವಾಪಸ್ ಆ ಹೆಂಡತಿ ಮನೆಗೆ ಬರ್ತಾನೆ. ಆಗ ತನ್ನ ಪಾಂಡಿತ್ಯವನ್ನು, ತನ್ನ ಓದನ್ನು, ತನ್ನ ವಿದ್ಯಾಭ್ಯಾಸವನ್ನು ಎಲ್ಲವನ್ನು ಅವ್ರ ಹತ್ರ ಶೇರ್ ಮಾಡ್ತಾನೆ. ಅವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ಅಯ್ಯೋ, ಎಂಥ ಹುಡುಗನಿಗೆ ಕೊಟ್ಬಿಟ್ವಿ ಅಂತ ನಾವು ತುಂಬ ಬೇಜಾರು ಮಾಡ್ಕೊಂಡಿದ್ವಿ. ಇವತ್ತು ನಿನ್ನಂಥ ಒಳ್ಳೆ ಹುಡುಗನಿಗೆ ಕೊಟ್ಟಿದ್ದಕ್ಕೆ, ನಿನ್ನಂಥ ವಿದ್ಯಾವಂತನಿಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳಿ ಅವರೆಲ್ಲ ಖುಷಿ ಪಟ್ಕೋತಾರೆ ಮಕ್ಕಳೇ. ಆಮೇಲೆ ಮಗಳನ್ನ ಕರ್ಕೊಂಡು, ಅಂದರೆ ತನ್ನ ಹೆಂಡ್ತಿನ ಕರ್ಕೊಂಡು ಎಲ್ಲಿಗೆ ವಾಪಸ್ ತನ್ನೂರಿಗೆ ಬರ್ತಾನೆ. ಅವಾಗ ಅವ್ರ ಅಪ್ಪ ಅಮ್ಮಂಗೆಲ್ಲ ಇರೋ ವಿಚಾರ ಎಲ್ಲ ಹೇಳ್ತಾನೆ. ಹೀಗೀಗಾಯಿತು ಅಂತ ಹೇಳಿದಾಗ, ನಾವು ಅವಾಗ ಚಿಕ್ಕವನಿದ್ದಾಗ ನಿನಗೆ ಓದು ಅಂದರೆ ಓದ್ತಾ ಇರಲಿಲ್ಲಪ್ಪ, ಇವಾಗ ನೋಡು ನಿನಗೆ ಓದಿನ ಬೆಲೆ ಏನು, ವಿದ್ಯೆ ಬೆಲೆ ಏನು ಅನ್ನೋದು ಗೊತ್ತಾಯ್ತಾ ಅಂತ ಹೇಳಿದಾಗ, ಖಂಡಿತ ನನಗೆ ನನ್ನ ಹೆಂಡ್ತಿ ನನ್ನ ಕಣ್ ತರಿಸಿದ್ಲು. ವಿದ್ಯೆ ಇಲ್ದವನು ಹಂದಿಗಿಂತ ಕಡೆ, ಅಂದರೆ ಒಬ್ಬ ಹದ್ದಿಗಿಂತನೂ ಕಡೆ ಅಂತ ಹೇಳ್ತಾರೆ. ಅಂದರೆ ಅವ್ನಿಗೆ ಯಾವುದೇ ಬೆಲೆ ಇಲ್ಲ, ಆದರೆ ಒಂದೆರಡು ಅಕ್ಷರ ಕಲ್ತವನಿಗೆ ಎಲ್ಲ ಕಡೆಯೂ ರಾಜಮರ್ಯಾದೆ ಸಿಗುತ್ತೆ ಅನ್ನೋದನ್ನು ನಾನು ಇವಳಿಂದ ಕಲಿತೆ. ಇನ್ಮೇಲೆ ನಾನು ಯಾರೇ ಆಗಲಿ, ಎಂಥ ಮಕ್ಕಳಿಗೆ ಆಗಲಿ ನಾನು ವಿದ್ಯೆ ದಾನವನ್ನು ಮಾಡ್ತೀನಿ, ಕಲಿಯದೇ ಇರೋ ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡ್ತೀನಿ ಅಂತ ಹೇಳಿ ಅವನು ಶಬ್ದ ಮಾಡ್ತಾನೆ. ಅಲ್ಲಿಂದ ಅವನ ಜೀವನದಲ್ಲಿ ತುಂಬ ಒಳ್ಳೆ ರೀತಿಯಿಂದ ಬದುಕ್ತಾನೆ. ಅವನ ತಂದೆ ತಾಯಿ ಹೆಂಡತಿ ಅಣ್ಣಂದ್ರ ಜೊತೆ ತುಂಬ ಅನ್ಯೋನ್ಯವಾಗಿರ್ತಾನೆ ಮಕ್ಕಳೇ. ಹೀಗೆ ವಿದ್ಯೆ ಅನ್ನೋದು ನಮ್ಮನ್ನು ಎತ್ತರಕ್ಕೆ ಒಯ್ಯುತ್ತೆ ಮಕ್ಕಳೇ. ನೋಡಿ, ನಮ್ಮ ಹತ್ರ ಇರೋ ಒಡವೆ, ದುಡ್ಡು, ಹಣ ಎಲ್ಲ ಕಿತ್ಕೊಂಡು ಹೋಗ್ಬೋದು, ಆದರೆ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಯಾರೂ ಕದಿಯೋಕ್ಕೆ ಆಗೋದಿಲ್ಲ ಮಕ್ಕಳೇ. ಹಾಗಾಗಿ ವಿದ್ಯೆಯನ್ನು ಕಲಿಯೋದಕ್ಕೆ ನೀವು ಯಾವತ್ತೂ ಹಿಂದೆ ಮುಂದೆ ನೋಡಬೇಡಿ. ಯಾಕೆಂದರೆ ಒಂದು ವಯಸ್ಸಲ್ಲಿ ನೀವು ಏನನ್ನು ಕಲಿತೀರಾ ಅದು ನಿಮ್ಮ ಕೊನೆಯ ತನಕ ನಿಮ್ಮ ಜೀವನ ಪರ್ಯಂತ ಬರುತ್ತೆ. ಹಾಗಾಗಿ ಮಕ್ಕಳೇ, ಓದಿನ ಕಡೆ ಚೆನ್ನಾಗಿ ಗಮನ ಕೊಡಿ, ಚೆನ್ನಾಗಿ ಓದಿ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಎಲ್ಲ ಕಡೆ ನಿಮಗೆ ಒಳ್ಳೆ ಗೌರವ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ. ನಿಮಗೆ ತಂದೆ ತಾಯಿ ಪಡೋ ಶ್ರಮಕ್ಕೆ ನೀವು ಒಳ್ಳೆ ಬೆಲೆ ಕೊಟ್ಟಂಗೆ ಆಗುತ್ತೆ ಮಕ್ಕಳೇ. ಸೊ ಹಾಗಿದ್ರೆ ಇನ್ಮೇಲಿಂದ ಯಾರಾದರೂ ಓದೋದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಇದೆ ಅಂದವರು ಕೂಡ ನಾಳೆಯಿಂದ ಏನು ಮಾಡಬೇಕು? ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು. ಈ ಕತೆ ನಿಮಗೆಲ್ಲ ಇಷ್ಟ ಆಯ್ತಲ್ವ ಮಕ್ಕಳೇ? ಮತ್ತೊಂದು ಕಥೆಯೊಂದಿಗೆ ಸಿಗೋಣ.